ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮೋನುಗಳನ್ನು ಸಮತೋಲನದಲ್ಲಿ ಇರಿಸೋದು ದೇಹ ಸ್ವಾಸ್ಥ್ಯಕ್ಕೆ ಅಗತ್ಯ. ಹಾರ್ಮೋನ್ ಸಮತೋಲನದಲ್ಲಿ ವ್ಯತ್ಯಾಸವಾದರೆ ಸರಿಪಡಿಸೋದು ಹೇಗೆ? ನಮ್ಮ ನಿಯಂತ್ರಣದಲ್ಲಿ ಇಲ್ಲದಿರುವ ಹಾರ್ಮೋನ್ಸ್ ಅಸಮತೋಲನವನ್ನು ಸರಿಪಡಿಸಿಕೊಳ್ಳೋದಾದರೂ ಯಾವ ರೀತಿಯಲ್ಲಿ? ನೈಸರ್ಗಿಕ ಉಪಾಯಗಳ ಮೂಲಕ ಹಾರ್ಮೋನುಗಳ ಸಮತೋಲನಕ್ಕೆ ಪ್ರಯತ್ನಿಸಬಹುದೇ? ಇಲ್ಲಿದೆ ನೋಡಿ ಮಾಹಿತಿ. ಹಾರ್ಮೋನ್ಗಳನ್ನು ಸಮತೋಲನದಲ್ಲಿ ಇರಿಸೋದು ದೇಹ ಸ್ವಾಸ್ಥ್ಯಕ್ಕೆ ಅಗತ್ಯವಾದದ್ದು. ಫಲವಂತಿಕೆ, ಮೆದುಳಿನ ಕ್ಷಮತೆ, ಚಯಾಪಚಯ ಸೇರಿದಂತೆ ದೇಹದ ಬಹಳಷ್ಟು ಕೆಲಸಗಳ ಮೇಲೆ ಚೋದಕಗಳು ಅಂದ್ರೆ ಹಾರ್ಮೋನ್ಸ್ ಪರಿಣಾಮ ಬೀರುತ್ತೆ. ಚೋದಕಗಳ ಸಮತೋಲನದಲ್ಲಿ ವ್ಯತ್ಯಾಸವಾದರೆ ಸರಿಪಡಿಸೋದು ಹೇಗೆ? ನಮ್ಮ ನಿಯಂತ್ರಣದಲ್ಲಿ ಇಲ್ಲದಿರುವ ವಿಷಯಗಳನ್ನ ಸರಿಪಡಿಸಿಕೊಳ್ಳೋದಾದ್ರೂ ಯಾವ ರೀತಿಯಲ್ಲಿ? ಅದರಲ್ಲೂ ಯಾವುದೇ ಔಷಧಗಳನ್ನ ತೆಗೆದುಕೊಳ್ಳಬೇಕಾದ್ರೆ ವೈದ್ಯರ ಸಲಹೆ ಬೇಕೇ ಬೇಕು. ಆದ್ರೆ ಔಷಧಿಯ ಹೊರತಾಗಿ ಕೆಲವು ನೈಸರ್ಗಿಕ ಉಪಕ್ರಮಗಳ ಮೂಲಕ ಹಾರ್ಮೋನ್ಗಳ ಸಮತೋಲನಕ್ಕೆ ಪ್ರಯತ್ನಿಸಬಹುದೇ? ಬನ್ನಿ ತಿಳಿಯೋಣ. ಎಳೆ ಬಿಸಿಲು. ಬೆಳಗಿನ ಹೊತ್ತಿನಲ್ಲಿ ಆಗಷ್ಟೇ ಮೂಡಿರುವ ಸೂರ್ಯನ ಬಿಸಿಲಿನಲ್ಲಿ 20 ನಿಮಿಷ ನಿಲ್ಲೋದು ಬಹಳಷ್ಟು ಸಮಸ್ಯೆಗಳಿಗೆ ಸಮಾಧಾನ ಆಗಬಲ್ಲದು. ದೇಹದ ಆಂತರಿಕ ಗಡಿಯಾರ ಅಥವಾ ಸರ್ಕೇಡಿಯನ್ ಲೈವನ್ನ ಸರಿಪಡಿಸುವಲ್ಲಿ ಎಳೆ ಬಿಸಿಲು ಮಹತ್ವದ ಪರಿಣಾಮ ಬೀರುತ್ತೆ. ದೇಹಕ್ಕೆ ಬೇಕಾದಷ್ಟು ಸೆರೋಟೋನಿನ್ ಉತ್ಪಾದನೆಗೆ ಎಳೆ ಬಿಸಿಲು ಸಹಾಯ ಮಾಡುತ್ತೆ. ಪ್ರೋಟೀನ್ ಭರಿತ ಆಹಾರ ದೇಹದಲ್ಲಿ ಆಗಿರುವ ಹಾನಿಯನ್ನೆಲ್ಲ ಸರಿಪಡಿಸಲು ಅಗತ್ಯವಾಗಿದ್ದು ಪ್ರೋಟೀನ್. ಅದರಲ್ಲೂ ಬೆಳಗಿನ ಉಪಹಾರಕ್ಕೆ ಹೆಚ್ಚಿನ ಪ್ರೋಟೀನ್ ಸೇವಿಸುವುದು ಮುಖ್ಯ ಎನ್ನುತ್ತಾರೆ ಪೋಷಕಾಂಶ ತಜ್ಞರು. ಅನಗತ್ಯ ಹಸಿವೆಯನ್ನ ನಿಯಂತ್ರಿಸಲು, ಇನ್ಸುಲಿನ್ ಪ್ರತಿರೋಧಕತೆಯನ್ನ ಕಡಿಮೆ ಮಾಡಲು ಪ್ರೋಟೀನ್ ಭರಿತ ಆಹಾರ ಬೇಕಾಗತ್ತೆ. ಕೆಫೇನ್ ಬೇಡ. ಬೆಳಗಿನ ಖಾಲಿ ಹೊಟ್ಟೆಗೆ ಕೆಫೇನ್ ಬೇಡ. ಹೇಳ್ತಾ ಇದ್ದಂತೆ ಕಾಫಿ, ಚಹಾ ಹೊಟ್ಟೆಗೆ ಸುರಿದುಕೊಳ್ಳುವ ಅಭ್ಯಾಸವಿದ್ರೆ ಅದನ್ನ ನಿಲ್ಲಿಸಿ. ಹಾಗೊಮ್ಮೆ ಚಹಾ, ಕಾಫಿ ಬೇಕಾದ್ರೆ ಅದನ್ನ ತಿಂಡಿಯ ನಂತರ ಸೇವಿಸಬಹುದೇ ಹೊರತು ಖಾಲಿ ಹೊಟ್ಟೆಗೆ ಇವೆಲ್ಲ ಬೇಡ. ಅದಕ್ಕೂ ಮಿತಿ ಇರಲಿ. ಅದನ್ನ ಹೆಚ್ಚು ಸೇವಿಸ್ತಾ ಇದ್ದಂತೆ ಸಮಸ್ಯೆಗಳು ಹೆಚ್ಚು ಮುತ್ತಿಕೊಳ್ಳುತ್ತೆ. ಖನಿಜಯುಕ್ತ ನೀರು. ದೇಹದಲ್ಲಿ ಅಗತ್ಯ ಖನಿಜಗಳ ಕೊರತೆಯಾದರೆ ಹಾರ್ಮೋನ್ಗಳ ಏರುಪೇರು ನಿಶ್ಚಿತ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮುಂತಾದ ಲವಣಗಳನ್ನು ಹೊಂದಿರುವ ನೀರು ಕುಡಿಯೋದು ಇದಕ್ಕೆ ಸೂಕ್ತ ಉಪಾಯ. ಇಂಥ ಸರಳ ಪರಿಹಾರಗಳನ್ನು ಪ್ರಯತ್ನಿಸಿ ನೈಸರ್ಗಿಕವಾಗಿಯೇ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿ ಇರಿಸಲು ಪ್ರಯತ್ನಿಸಬಹುದು. ವ್ಯಾಯಾಮ. ಕೆಲವು ಹಾರ್ಮೋನ್ಗಳು ವ್ಯಾಯಾಮದಿಂದ ವೃದ್ಧಿಸುತ್ತವೆ. ಟೆಸ್ಟೋಸ್ಟೆರಾನ್ ಬೆಳವಣಿಗೆ ಚೋದಕಗಳಿಗೆಲ್ಲ ವ್ಯಾಯಾಮವೆಂದರೆ ಪ್ರೀತಿ. ಹಾಗಾಗಿ ದಿನವೂ 30 ನಿಮಿಷಗಳ ಸಮಯವನ್ನ ದೈಹಿಕ ಚಟುವಟಿಕೆಗೆ ಮೀಸಲಿಡಿ. ನಿಮಗಾಗುವಂತ ಯಾವ ವ್ಯಾಯಾಮವಾದರೂ ಸರಿ, ಇಂಥದ್ದೇ ಬೇಕೆಂದಿಲ್ಲ. ಆದರೆ ವಾರದಲ್ಲಿ 5 ದಿನಗಳಾದರೂ ದೈಹಿಕ ಸಕ್ರಿಯತೆ ಅಗತ್ಯ. ಹುದುಗು ಬಂದ ಆಹಾರ. ನಮ್ಮ ಜೀರ್ಣಾಂಗಗಳಲ್ಲಿರುವ ಬ್ಯಾಕ್ಟೀರಿಯಾಗಳ ಸಮತೋಲನಕ್ಕೂ ಹಾರ್ಮೋನ್ಗಳ ಸಮತೋಲನಕ್ಕೂ ನೇರವಾದ ನಂಟಿದೆ. ಎಲ್ಲಿಯವರೆಗೆ ಪಚನಾಂಗಗಳ ಆರೋಗ್ಯ ಚೆನ್ನಾಗಿರುತ್ತದೋ ಅಲ್ಲಿವರೆಗೆ ಹಾರ್ಮೋನ್ಗಳ ಮಟ್ಟವು ಆರೋಗ್ಯಕರವಾಗಿ ಇರುವ ಸಂಭವ ಹೆಚ್ಚು. ಮೊಸರು, ಮಜ್ಜಿಗೆ ಮುಂತಾದವು ನೆರವಾಗುತ್ತೆ. ಸ್ಕ್ರೀನ್ ಟೈಮ್. ಇದನ್ನ ಈಗ ಕಡಿಮೆ ಮಾಡಬೇಕು ಅಥವಾ ಬಿಟ್ಟರೂ ಸುಖವೇ. ಅದರಲ್ಲೂ ಮಲಗುವುದಕ್ಕಿಂತ 1 ತಾಸು ಮೊದಲು ಪರದೆಗಳನ್ನ ನೋಡುವುದರಿಂದ ನಿದ್ದೆಯಲ್ಲಿ ಏರುಪೇರಾಗುತ್ತೆ ಎನ್ನುತ್ತೆ ಅಧ್ಯಯನಗಳು. ನಿದ್ದೆ ಹಾಳಾದ್ರೆ ಮತ್ತೆ ಉಳಿದಿದ್ದೆಲ್ಲ ಹಾಳಾಗಲು ಹೆಚ್ಚು ಸಮಯ ಬೇಡ. ಬದಲಿಗೆ ನಿದ್ದೆ ಬರೆಸಿಕೊಳ್ಳುವುದಕ್ಕೆ ಪುಸ್ತಕ ಓದುವುದು, ಸಂಗೀತ ಕೇಳುವುದು ನೆರವಾಗಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.